ಬಂಟ್ವಾಳದ ಮಂಚಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸಭೆಯು ಮಂಚಿ ಕುಕ್ಕಾಜಿಯಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಭಜನಾ ಮಂದಿರದ ಸಭಾಂಗಣದಲ್ಲಿ ನಡೆಯಿತು. ಸಂಘವು ವರದಿ ಸಾಲಿನಲ್ಲಿ 2.10 ಕೋಟಿ ರೂಪಾಯಿ ವ್ಯವಹಾರ ನಡೆಸಿ 11,06,860 ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ಸದಸ್ಯರಿಗೆ ಶೇಕಡ 20 ಡಿವಿಡೆಂಡ್ ಘೋಷಿಸಲಾಯಿತು. ಸಂಘದ ಅಧ್ಯಕ್ಷ ಕೆ. ನಿಶ್ಚಲ್ ಜಿ ಶೆಟ್ಟಿ ವಾರ್ಷಿಕ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಘದ ಸದಸ್ಯರು ಹೈನುಗಾರಿಕೆಯ ಮೂಲಕ ಹೇಗೆ ಲಾಭ ಪಡೆಯಬಹುದು, ಈ ವೃತ್ತಿಯನ್ನು ಲಾಭದಾಯಕವಾಗಿ ಹೇಗೆ ವಿಸ್ತರಣೆ ಮಾಡಿಕೊಳ್ಳಬಹುದು ಎನ್ನುವ ಬಗ್ಗೆ ಚಿಂತನಶೀಲರಾಗಬೇಕು. ಈ ಮೂಲಕ ಸಹಕಾರ ಕ್ಷೇತ್ರದಲ್ಲಿ ಎತ್ತರಕ್ಕೇರೋಣ ಎಂದು ಆಶಯ ವ್ಯಕ್ತಪಡಿಸಿದರು. ಸಂಘದ ಅಭಿವೃದ್ಧಿಗೆ ಸದಸ್ಯರೆಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದರು. ವರ್ಷಕ್ಕೊಮ್ಮೆ ವಾರ್ಷಿಕ ಮಹಾಸಭೆ ಬರುತ್ತೆ. ನಮ್ಮ ಆಡಳಿತ ಕಮಿಟಿಯಲ್ಲಿ ತಿಂಗಳಿಗೊಮ್ಮೆ ಮೀಟಿಂಗ್ ಎಂಬ ಒಂದು ವ್ಯವಸ್ಥೆ ಇರ್ತದೆ. ಇದರಲ್ಲಿ ಒಂದಷ್ಟು ನಿರ್ದೇಶಕರು, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಒಳಗೊಂಡು ಸಿಬ್ಬಂದಿಯವನ್ನ ಒಂದು ಸಂಘದ ಬಗ್ಗೆ ಒಂದು ದೊಡ್ಡ ವ್ಯವಸ್ಥೆಯನ್ನ ಮಾಡುವಲ್ಲಿ ಮುತುವರ್ಜಿಯನ್ನು ವಹಿಸಿರುತ್ತಾರೆ. ಇವತ್ತಿನ ಈ ಮಹಾಸಭೆಯ ಗೌರವಾನ್ವಿತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಸಂಘದ ಗೌರವಾನ್ವಿತ ಉಪಾಧ್ಯಕ್ಷರು, ಆಡಳಿತ ಕಮಿಟಿಯ ಬೆನ್ನಿಗೆ ಬೆನ್ನನ್ನು ಕೊಟ್ಟು ಸಂಘದ ಅಭಿವೃದ್ಧಿಗೆ ತನ್ನ ಹೆಗಲಿನಿಂದ ತಾನಿದ್ದೇನೆ ಎಂಬುದಾಗಿ ಪದತೊಟ್ಟಂತ ನಿರ್ದೇಶಕ ವೃಂದ, ಅದೇ ರೀತಿ ಅನೇಕ ಸಂಸ್ಥೆಗಳಲ್ಲಿ ಸಂಘದ ಉಪಾಧ್ಯಕ್ಷ ಕೇಶವರಾವ್ ಸ್ವಾಗತಿಸಿ ಲೆಕ್ಕಪತ್ರ ಮಂಡಿಸಿದರು. ಸಂಘದ ಕಾರ್ಯಚಟುವಟಿಕೆಯ ಬಗ್ಗೆ ತಿಳಿಸಿದರು. ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ವಿಸ್ತರಣಾಧಿಕಾರಿ ಪ್ರಫುಲ್ಲ ಪಿಎ ಹಾಲು ಒಕ್ಕೂಟದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು. ರಾಸು ಖರೀದಿ, ಹಾಲು ಕರೆಯುವ ಯಂತ್ರ ಖರೀದಿ, ದಕ್ಷಿಣ ಕನ್ನಡ ಹಾಲು ಒಕ್ಕೂಟದಿಂದ ಸಿಗುವ ಅನುದಾನಗಳ ಬಗ್ಗೆ ಮಾಹಿತಿ ನೀಡಿದರು. ಸಂಘದ ಕಾರ್ಯದರ್ಶಿ ಕೆ. ಶಿವಶಂಕರ್ ರಾವ್ ಅವರು ವರದಿ ವಾಚಿಸಿ ಮುಂದಿನ ಸಾಲಿನ ಬಜೆಟ್ ಮಂಡಿಸಿದರು. 3,50,000 ಮಾದರಿ ಹಾಲು ಮಾರಾಟದಿಂದ 87,000, ಸ್ಥಳೀಯ ಹಾಲು ಮಾರಾಟ ಪ್ರೋತ್ಸಾಹಧನ ಜಮ 2,35,000, ಟಿಎಂಸಿ ನಿರ್ವಹಣೆಯಿಂದ 48,000, ದಾಖಾ ಹಾಲು ಒಕ್ಕೂಟದಿಂದ ಬೋನಸ್ 55,000, ಪಶುಹಾರ ಮಾರಾಟದಿಂದ 50,000, ಕಟ್ಟಡ ಬಾಡಿಗೆಯಿಂದ 1,40,000, ಬ್ಯಾಂಕ್ ಬಡ್ಡಿಗಳಿಂದ 1,00,000, ಇತರೆ ಜಮೆಗಳಿಂದ 1,000 ರೂಪಾಯಿ, ಇತರೆ ಶೇರ್ ಡಿವಿಡೆಂಡ್ 1,000 ರೂಪಾಯಿ, ರೈತ ಕಲ್ಯಾಣ ನಿಧಿ ಪಶುಹಾರದಿಂದ ಸಂಗ್ರಹ 15,000, ದಾಖಾ ಹಾಲು ಒಕ್ಕೂಟದಿಂದ ಶೇರ್ ಡಿವಿಡೆಂಡ್ 2,60,000, ಒಟ್ಟಿಗೆ 22,42,300. ಕಾರ್ಯಕ್ರಮದಲ್ಲಿ ಕಳೆದ ಸಾಲಿನಲ್ಲಿ ಅತಿ ಹೆಚ್ಚು ಹಾಲು ಹಾಕಿದ ಸದಸ್ಯರಿಗೆ ಬಹುಮಾನ ನೀಡಲಾಯಿತು. ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವ ಸಂಘದ ನಿರ್ದೇಶಕ ಚಂದಪ್ಪ ಕಂಚಿನಡ್ಗ ಅವರ ಪುತ್ರಿ ಅನುಪಮ ಕೆ ಅವರನ್ನು ಅಭಿನಂದಿಸಲಾಯಿತು. ಶೇಕಡ 80ಕ್ಕಿಂತ ಅಧಿಕ ಅಂಕ ಪಡೆದು ಸಾಧನೆ ಮಾಡಿದ ಸಂಘದ ಸದಸ್ಯರ ಮಕ್ಕಳನ್ನು ಗೌರವಿಸಲಾಯಿತು. ಸಂಘದ ನಿರ್ದೇಶಕರಾದ ಕೆ. ಚಂದ್ರಶೇಖರ ಶೆಟ್ಟಿ, ಕೆ. ನಾಗರಾಜ ಪಕ್ಕಳ, ಕೆ. ಗೋಪಾಲ, ಸುಮತಿ ಕೆ, ವೇದಾವತಿ, ಎನ್. ಮೋಹನ್ ಶೆಟ್ಟಿ, ಗೋಪಾಲ ನಾಯ್ಕ,
ಕೆ ಅನಿಲ್ ಲೂಯಿಸ್, ಶಶಿರಾಜ್ ಕಂಚಿಲ, ಸುನೀತಾ ಕೆ ಉಪಸ್ಥಿತರಿದ್ದರು. ಸಂಘದ ಉಪಾಧ್ಯಕ್ಷ ಕೇಶವರಾವ್ ಸ್ವಾಗತಿಸಿ, ನಿರ್ದೇಶಕ ಚಂದಪ್ಪ ಕಂಚಿನಡ್ಕ ವಂದಿಸಿದರು. ಕಾರ್ಯದರ್ಶಿ ಕೆ ಶಿವಶಂಕರ್ ರಾವ್ ಕಾರ್ಯಕ್ರಮ ನಿರೂಪಿಸಿದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.